ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ. ಪುಟ 240. ಈ ಸಮರ್ಥ ಮನುಷ್ಯನು ಗಮನಿಸಿದ್ದೇನೆಂದರೆ, ಜನರನ್ನು ಒತ್ತಾಯಪಡಿಸಿ ಯಾತನೆಗೊಳಿಸುವಂತಹ ಸಮಸ್ಯೆ ಅವರನ್ನು 2 ವರ್ಗಗಳಾಗಿ ಭಾಗವಾಗುವಂಥದ್ದು, ಬಡವರು ಮತ್ತು ಸಿರಿವಂತರು ಎಂದು. ಸಮಸ್ಯೆಯನ್ನು ಹೀಗೆ ಸ್ಪಷ್ಟವಾಗಿ ಹೇಳಲಾಗಿದೆ. ಮೊದಲನೆಯದಾಗಿ ಭೂಸ್ವತ್ತಿನ ಅಥವಾ ಭೂಮಿಯ ಸಮಸ್ಯೆ, ಬಹುಮುಖ್ಯವಾಗಿ ಕೃಷಿಕರನ್ನು ಬಾಧಿಸುವ ಸಮಸ್ಯೆ. ಎರಡನೆಯದಾಗಿ ಆರ್ಥಿಕ ಸಮಸ್ಯೆ ಅಥವಾ ಹಣದ ಸಮಸ್ಯೆ, ಬಂಡವಾಳ ಮತ್ತು ಕೆಲಸಗಾರರಿಗೆ ಸಂಬಂಧಪಟ್ಟಂತಹ ಸಮಸ್ಯೆ. ಮೂರನೆಯದಾಗಿ ಕೈಗಾರಿಕಾ ಸಮಸ್ಯೆ ಅಥವಾ ಯಂತ್ರ ಕೆಲಸಗಾರರಿಗೆ ಲಾಭದಾಯಕ ಉದ್ಯೋಗವನ್ನು ಹುಡುಕುವ ಸಮಸ್ಯೆ. ವಿದೇಶಿ ಮತ್ತು ಸ್ವಂತ ದೇಶದ ಸ್ಪರ್ಧೆ, ಪೂರೈಕೆ ಮತ್ತು ಬೇಡಿಕೆ ಮುಂತಾದವು. ಈ ಸಮಸ್ಯೆಗಳು ಪ್ರತಿಯೊಂದು ನಾಗರಿಕ ದೇಶಗಳನ್ನು ತಬ್ಬಿಬ್ಬಾಗಿಸುತ್ತಿರುವುದು ಅಲ್ಲದೆ, ಲೋಕದಾದ್ಯಂತ ಬರಲಿರುವ ಸಂಕಟ, ಕ್ರಾಂತಿ, ಅರಾಜಕತೆ, ಮಿಲಿಯಾಂತರದ ರಾಜ್ಯಕ್ಕೆ ತಯಾರಿಯಾಗಿದೆ. ಹೆರ್ ಲೆಬಿಕ್ನೆಚ್ ಎಂಬಾತನು ಜುಲೈ 1896ರಲ್ಲಿ ವ್ಯಾಪಾರ ಒಕ್ಕೂಟ ಸಮ್ಮೇಳನದ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಲಂಡನ್ದ ಪ್ರತಿನಿಧಿಯಾಗಿದ್ದನು. ಆ ಸಂಘಟನೆಯಲ್ಲಿ ಕೆಳಗೆ ನಮೂದಿಸಿರುವ ನಿರ್ಣಯವು ಮಂಜೂರಾಯಿತು. ಕೆಲಸಗಾರರ ಅಂತರರಾಷ್ಟ್ರೀಯ ಸಮ್ಮೇಳನ ಅಂದರೆ, ಪ್ರಪಂಚದ ದೇಶಗಳ ನಡುವೆ ಅಂತರರಾಷ್ಟ್ರೀಯ ಸಹೋದರತ್ವಕ್ಕೆ ಮನುಷ್ಯನ ಪ್ರಗತಿಗೆ ಶಾಂತಿಯು ಅವಶ್ಯಕವಾದ ಬುನಾದಿ ಎಂದು, ಹಾಗೂ ಯುದ್ಧಗಳನ್ನು ಲೋಕದ ಜನರು ಬಯಸುವುದಿಲ್ಲ, ಆದರೆ ಆಡಳಿತ ವರ್ಗದವರು ಮತ್ತು ಸವಲತ್ತುಗಳನ್ನು ಪಡೆದ ವರ್ಗಗಳವರು ಸ್ವಾರ್ಥತೆಯಿಂದ ಮತ್ತು ದುರಾಸೆಯಿಂದುಂಟಾಗಿ ತಮ್ಮ ಸ್ವಂತ ಸ್ವಾರ್ಥತೆಗಾಗಿ ಪ್ರಪಂಚದ ಬೇಡಿಕೆಯ ಮೇಲೆ ನಿಯಂತ್ರಣವನ್ನು ಹೊಂದಬೇಕೆಂಬ ಒಂದೇ ದೃಷ್ಟಿಯಿಂದ ಹೊರತು ಕೆಲಸಗಾರರ ಉದ್ಧಾರಕ್ಕಾಗಿ ಅಲ್ಲ. ಹೀಗೆ ಪ್ರಕಟಿಸಿದರು. ವಿವಿಧ ದೇಶದ ಕೆಲಸಗಾರರ ಮಧ್ಯೆ ಸಂಪೂರ್ಣವಾಗಿ ಯಾವುದೇ ಹೋರಾಟವಿಲ್ಲ ಮತ್ತು ಅವರಿಗಿರುವ ಒಂದೇ ಸಾಮಾನ್ಯ ವಿರೋಧಿಯು ಬಂಡವಾಳಶಾಹಿಗೂ ಮತ್ತು ಜಮೀನುದಾರ ವರ್ಗಗಳು, ಹಾಗೂ ಯುದ್ಧಗಳನ್ನು ನಿಯಂತ್ರಿಸಲು ಮತ್ತು ಶಾಂತಿಯನ್ನು ಖಚಿತಪಡಿಸಲು ಒಂದೇ ದಾರಿ ಎಂದರೆ ಯುದ್ಧಗಳಿಗೆ ಮೂಲ ಕಾರಣರಾಗಿರುವ ಸಮಾಜವಾದದಲ್ಲಿರುವ ಬಂಡವಾಳಶಾಹಿ ಮತ್ತು ಭೂಮಾಲೀಕತ್ವದ ಸಮಸ್ಯೆಗಳನ್ನು ನಿರ್ಮೂಲ ಮಾಡುವುದು. ಇದರಲ್ಲಿ ಯುದ್ಧಗಳು ತಮ್ಮ ಮೂಲವನ್ನು ಹೊಂದಿವೆ, ಹಾಗಾಗಿ ಅವರು ತಮ್ಮಲ್ಲಿಯೇ ಪ್ರತಿಜ್ಞೆ ಮಾಡಿಕೊಳ್ಳುತ್ತಾರೆ. ಈ ವ್ಯವಸ್ಥೆಯನ್ನು ಎತ್ತೆಸೆಯುವ ಏಕೈಕ ಮಾರ್ಗ ಸಮಾಜವಾದದ ಮೂಲಕ ಉತ್ಪಾದನೆ, ವಿತರಣೆ ಮತ್ತು ವಿನಿಮಯ. ಅದು ಮತ್ತು ಪ್ರಕಟಿಸುವುದೇನೆಂದರೆ, ಇದನ್ನು ಕಾರ್ಯಗತಗೊಳಿಸುವ ತನಕ ದೇಶಗಳ ನಡುವೆ ಪ್ರತಿಯೊಂದು ವಿವಾದಗಳನ್ನು ತೋಳ್ಬಲ ಪ್ರಯೋಗದ, ಶಸ್ತ್ರಾಸ್ತ್ರಗಳ ಬಲದ ಕೊರತೆಯನ್ನು ಮಧ್ಯಸ್ಥಿಕೆಯ ಮೂಲಕ ಪರಿಹರಿಸಬೇಕು. ಅಲ್ಲದೆ, ಈ ಸಮ್ಮೇಳನವು ಅಂತರರಾಷ್ಟ್ರೀಯವಾಗಿ ಎಲ್ಲಾ ಕೆಲಸಗಾರರಿಗೆ 8 ಗಂಟೆಗಳ ಕೆಲಸದ ಕಾಲದ ಅವಧಿಯನ್ನು ಮಾನ್ಯ ಮಾಡುವ ಹೆಜ್ಜೆಯು ಅತ್ಯಂತ ಶೀಘ್ರವಾಗಿ ಬಿಡುಗಡೆಗೊಳಿಸಬೇಕು. ಎಲ್ಲಾ ದೇಶಗಳ ಸರ್ಕಾರಗಳಿಗೆ 8 ಗಂಟೆಗಳ ಕೆಲಸದ ಕಾಲದ ಅವಧಿಯನ್ನು ಒತ್ತಾಯಿಸಬೇಕು, ಕಾನೂನುಬದ್ಧವಾಗಿ ಜಾರಿಗೊಳಿಸಬೇಕು. ಇದಲ್ಲದೆ ಕೆಲಸಗಾರರ ವರ್ಗವು ಬಂಡವಾಳಶಾಹಿಗಳ ಕೈಯಲ್ಲಿರುವ ಇಂದಿನ ರಾಜಕೀಯ ಆಡಳಿತ ವ್ಯವಸ್ಥೆಯನ್ನು ವಶಪಡಿಸಿಕೊಂಡು ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯವನ್ನು ತರುತ್ತದೆ ಎಂದು ಪರಿಗಣಿಸಿದರೆ, ಮತ್ತು ಎಲ್ಲಾ ದೇಶಗಳಲ್ಲಿ ಅಧಿಕ ಸಂಖ್ಯೆಯ ಕೆಲಸಗಾರರು ಅಂದರೆ ಸ್ತ್ರೀ ಮತ್ತು ಪುರುಷರು ಮತದಾನದ ಹಕ್ಕಿಲ್ಲ ಹಾಗೂ ರಾಜಕೀಯ ಕ್ರಮದಲ್ಲಿ ಪಾತ್ರವಹಿಸಲು ಸಾಧ್ಯವಿಲ್ಲ ಎನ್ನುವುದಾದರೆ, ಕೆಲಸಗಾರರ ಈ ಸಮ್ಮೇಳನವು ಸಾರ್ವತ್ರಿಕ ಮತದಾನದ ಹಕ್ಕನ್ನು ಪಡೆಯಲು ಪ್ರಯತ್ನವನ್ನು ಬಳಸುವುದಾಗಿ ಘೋಷಿಸುತ್ತದೆ ಮತ್ತು ಪ್ರತಿಜ್ಞೆ ಮಾಡುತ್ತದೆ. ಮುಂದಿನ ಶೀರ್ಷಿಕೆ: ಈ ದಿನಗಳಲ್ಲಿ ಮನುಕುಲವು ಮತ್ತೊಂದು ದಿಶೆಯಿಂದ ದೈತ್ಯರಿಂದ ಆಕ್ರಮಣಕ್ಕೊಳಗಾಗಿರುವುದು. ಹ್ಯುಮ್ಯಾನಿಟಿ ಅಟ್ಯಾಕ್ಡ್ ಫ್ರಮ್ ಸ್ಟಿಲ್ ಅನದರ್ ಕ್ವಾರ್ಟರ್ ಜೈಂಟ್ಸ್ ಇನ್ ದೀಸ್ ಡೇಸ್. ಸ್ಪರ್ಧೆಯು ಮತ್ತೊಂದು ಫಲಿತಾಂಶವೆಂದರೆ ವಾಣಿಜ್ಯ ಮತ್ತು ಉತ್ಪಾದನೆಗಾಗಿ ದೊಡ್ಡ ನಿಯಮಗಳ ಸಂಘಟನೆಯಾಗಿದೆ. ಇದು ಬರಲಿರುವ ಬೆಂಕಿಗಾಗಿ ಸಿದ್ಧತೆಯಲ್ಲಿ ಮುಖ್ಯ ಅಂಶವಾಗಿದೆ. ಈ ದೈತ್ಯ ನಿಗಮಗಳು ಸಣ್ಣ ಅಂಗಡಿಗಳು ಮತ್ತು ಮಳಿಗೆಗಳನ್ನು ಸ್ಥಳಾಂತರಿಸಿವೆ, ಏಕೆಂದರೆ ದೊಡ್ಡ ವ್ಯಾಪಾರ ಸಂಸ್ಥೆಯಂತೆ ಹೆಚ್ಚು ಬೆಲೆಗೆ ಕೊಳ್ಳಲು ಅಥವಾ ಮಾರಲು ಅವರಿಗೆ ಸಾಧ್ಯವಿಲ್ಲ.